ಪತ್ರಕರ್ತರಿಗೆ ಏನು ಅವಶ್ಯಕತೆ ಇದೆ, ಏನಿಲ್ಲ, ಏನ್ ಮಾಡಿದ್ರೆ ಏನಾಗಿದೆ ಅಂತ ಹೇಳಿ ನಾವು ಈಗ ಅದನ್ನ ಬಿಟ್ಟು ಮಾತಾಡ್ಬೇಕಾಗಿತ್ತು. ನಿನ್ನೆ ತುಮಕೂರಿನಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಆರ್ಥಿಕ ಸಲಹೆಗಾರರಾದ ಪ್ರಭಾಕರ್ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ವೃತ್ತಿಪರತೆ ಬದ್ಧತೆ ಎರಡು ಇದ್ದು ಮಾತ್ರ ನಿಮಗೆ ಮರ್ಯಾದೆ, ಇಲ್ಲ ಅಂದ್ರೆ ಯಾರು ಮರ್ಯಾದೆ ಕೊಡಲ್ಲ. ನಾವು ಇನ್ನೊಬ್ಬರ ಹತ್ರ ಹೋಗಿ ಬೇಡಿಕೊಳ್ಳುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಳ್ಳಕ್ಕೆ ಕಾರಣನೇ ನಾವು ಅನ್ನೋದನ್ನು ಸಹ ಅವರು ನಿನ್ನೆ ಅಲ್ಲಿ ಹೇಳಿದರು. ಇಂಥ ವಾತಾವರಣಕ್ಕೆ, ಇಂಥ ಸಮಸ್ಯೆಗೆ ಕಾರಣ ನಮಗೆ ಮುಖ್ಯವಾಗಿ ನಮ್ಮ ವೃತ್ತಿಯ ಬಗ್ಗೆ ನಮಗೆ ಗೌರವ ಬೇಕು. ಜವಾಬ್ದಾರಿ ಇದೆ, ಇದನ್ನ ಯಾರು ಮಾಡ್ತಿದ್ದಾರೆ, ಇದನ್ನು ಜರ್ನಲಿಸಂ ನಂಬಿಕೊಂಡ್ರೆ ಯಾರು ಬದುಕಕ್ಕಾಗಲ್ಲ. ವಾಸ್ತವ ಹೇಳಿದ್ರೆ ನಿಮಗೆ ಮರ್ಯಾದೆಯಿಂದ, ಗೌರವದಿಂದ ಯಾವ್ದಾದ್ರು ಒಂದು ವೃತ್ತಿ ಇದೆ ಜರ್ನಲಿಸಂ ಅನ್ನೋ ಸ್ವತಃ ಅನುಭವ ಮಾತು. ನಾನು ಪ್ರಜಾವಾಣಿಯಲ್ಲಿ 22 ವರ್ಷ ರಿಪೋರ್ಟರ್ ಕೆಲಸ ಮಾಡಿದೆ. ನನಗೆ ಗಂಡುಂಡ ಸತ್ತೆ ಶಿವಾನಂದ ಸರ್ ಜೊತೆಗೆ ಇದ್ವಿ. ಆಮೇಲೆ ಬೇರೆ ಇಲ್ಲಿ ಬಳ್ಳಾರಿಗೆ ನಾನು ಒಂದು ವಾರದ ಮಟ್ಟಿಗೆ ಕೆಲಸ ಮಾಡಿದ್ದೀನಿ. ವಾಸ್ತವವಾದ ವಿಚಾರ ಏನಂತಂದ್ರೆ, ನಿಮಗೆ ಯಾರಾದ್ರೂ ಗೌರವ ಕೊಟ್ಟು ಮಾತಾಡ್ತಾರೆ ಅಂತ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ಯಾರು ಮಾಡಿ ಕೊಡಲ್ಲ. ನಾನು ಯೂನಿವರ್ಸಿಟಿ ಪ್ರಾಧ್ಯಾಪಕ ಆಗಿದ್ದೀನಿ ಅಂತ ನನ್ನ ಯಾವನು ಕೇಳಲ್ಲ. ಪೊಲೀಸ್ ಬಂದಿದ್ದ ನಿಮ್ಮ ಲೈಸೆನ್ಸ್ ತೋರಿಸ್ರಿ, ನಿಮ್ಮ ಗಾಡಿ ಡಾಕ್ಯುಮೆಂಟ್ ತೋರಿಸ್ರಿ, ಜೊತೆಗೆ ಒಂದು ಪತ್ರಕರ್ತ ಅಂದ್ರೆ ಹೌದಾ ನಡೆದಿದೆ. ಯಾಕೆ ಅಂತಂದ್ರೆ ನೀವು ಸಮಾಜದ ಪರವಾಗಿ ನೀವು ಕೆಲಸ ಮಾಡ್ತಿರ್ತೀರಿ, ನೀವು ಸಮಾಜದ ಹಿತಕ್ಕಾಗಿ ಕೆಲಸ ಮಾಡ್ತೀರಿ, ನಿಮ್ಮನ್ನ ನೀವು ತೊಡಗಿಸ್ಕೊಂಡಿರ್ತೀರಿ ಅನ್ನೋ ಕಾರಣಕ್ಕಾಗಿ ಅಲ್ಲಿ ನಿಮಗೆ ಗೌರವ ಕೊಡ್ತಾರೆ ಹೊರತು ನೀವು ಒಬ್ಬ ವ್ಯಕ್ತಿಯಾಗಿ ಅಥವಾ ನಿಮ್ಮ ಮುಖ ನೋಡಿ ಅಥವಾ ನಮ್ಮ ಮುಖ ನೋಡಿ ಏನು ಕೊಡೋಲ್ಲ. ಈಗಿನ ಪರಿಸ್ಥಿತಿ ಒಳಗೆ ಈ ವೃತ್ತಿಪರತೆ ಮತ್ತು ಬದ್ಧತೆ ಎರಡೂ ಇತ್ತು ಅಂತಂದ್ರೆ ನಮ್ಮ ಜ್ಞಾನವು ಜಾಸ್ತಿ ಆಗುತ್ತೆ, ವ್ಯಕ್ತಿತ್ವ ವಿಕಸನ ಆಗುತ್ತೆ, ಸಮಾಜದಲ್ಲಿ ಗೌರವ ಸಿಗ್ತದೆ ಮತ್ತು ಸ್ವಾಭಿಮಾನದಿಂದ ನಾವು ಬದುಕಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಯಾರೂ ನಮ್ಮನ್ನ ಗುರುತಿಸಲ್ಲ, ಗೌರವಿಸಲ್ಲ. ಇದು ಗುರುತಿಸುವಂತ, ಒಂದು ಮನ್ನಣೆ ಪಡೆಯುವಂತ, ಒಂದು ಜನಪರವಾದಂತ ಕಾಳಜಿಯಿಂದ ಕೆಲಸ ಮಾಡಿದ್ರೆ ಮಾತ್ರ ಇವೆಲ್ಲವೂ ಸಹ ಸಾಧ್ಯ ಆಗುತ್ತೆ. ನಾವು ಇನ್ನೊಬ್ಬರಿಗೆ ಕೈ ಚಾಚಿ ಕೆಲಸ ಮಾಡುವಂತ ಪರಿಸ್ಥಿತಿಯನ್ನ ದೂರ ಮಾಡಿಕೊಳ್ಳೋದ್ರ ಕಾರಣ ನಾವು ನಮ್ಮ ವೃತ್ತಿಯನ್ನ ಗೌರವದಿಂದ ನೋಡಿ ಅದರಲ್ಲಿ ನಾವು ನಮ್ಮ ಬದ್ಧತೆಯಿಂದ ಕೆಲಸ ಮಾಡಿದಾಗ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಅದು ಸಾಧ್ಯ ಇದೆ. ಸುಮಾರು ವರ್ಷಗಳಿಂದ ಹಲವಾರು ಪತ್ರಕರ್ತ ಮಿತ್ರರು ಬೇಡಿಕೆ ಇರತಕ್ಕಂತ ಈ ಗ್ರಾಮೀಣ ಬಸ್ ಪಾಸ್ ಹಾಗೂ ಮಾಧ್ಯಮ ಸಂಚಲನೆ ಈ ಎರಡು ಯೋಜನೆ ಈ ವರ್ಷ ಪತ್ರಕರ್ತರ ಜಾರಿಯಾಗಿದೆ. ಹಾಗಾಗಿ ಈ ವರ್ಷದ 2025 ಏನು ನಮ್ಮ ಪತ್ರಿಕಾ ದಿನಾಚರಣೆ ಇದೆ, ಆ ದಿನಾಚರಣೆಯನ್ನ ನೀವು ನೆನಪಿಡಬೇಕು. ಆ ಎರಡೂ ಯೋಜನೆಗಳಿಗೆ ಸಂಪೂರ್ಣವಾಗಿ ಆಗ್ಲಿಕ್ಕೆ ಕಾರಣಕರ್ತರು ಒಂದು ಶ್ರೀ ಪ್ರಭಾಕರ್ ಸರ್ ಅವರು ಮತ್ತು ಎರಡನೇದು ಶಿವಾನಂದ ತರೂರು. ಪ್ರಭಾಕರ್ ಸರ್ ಅವರು ನಮ್ಮ ಈ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಅಲ್ಲಿರೋದ್ರಿಂದ ಅವರು ಒಂದು ರೀತಿ ರಾಜ್ಯ ಸರ್ಕಾರದಲ್ಲಿ ಪತ್ರಕರ್ತರ ಸಚಿವ ರೀತಿ ಕೆಲಸ ಮಾಡ್ತಿದ್ದಾರೆ. ಪ್ರತಿ ಪತ್ರಕರ್ತರ ಪ್ರತಿ ಸಮಸ್ಯೆಗೂ ಸ್ಪಂದಿಸಿದ್ದಾರೆ. ತಾಲೂಕಿನಿಂದ ಹಿಡಿದು ರಾಜ್ಯ ಮಟ್ಟದವರು, ಜಿಲ್ಲಾ ಮಟ್ಟದಿಂದ ಹೋಬಳಿ ಮಟ್ಟದವರು, ಪ್ರತಿ ಪತ್ರಕರ್ತರು ಯಾರೇ ಬಂದ್ರು ನೀವು ಅವ್ರ ಕಚೇರಿ ನೋಡಬೇಕು. ವಿಧಾನಸೌಧದಲ್ಲಿ ಅವರು ಇಡೀ ಕಚೇರಿ ಯಾವತ್ತು ಪತ್ರಕರ್ತರಿಂದಲೇ ತುಂಬಿರುತ್ತೆ. ಹಾಗಾಗಿ ನಮ್ಮ ತನ್ನೂರು ಸರ್ ಅವಾಗ ಹೇಳ್ತಿರ್ತಾರೆ, ವಿಧಾನಸೌಧದಲ್ಲಿ ನಮ್ಮೊಂದು ಕಿವಿ ಇದೆ, ನಮ್ಮ ಪತ್ರಕರ್ತರ ಸಮಸ್ಯೆಗಳನ್ನ ಕೇಳಿಸ್ಕೊಳ್ತಕ್ಕಂಥ ಕಿವಿ ಇದೆ, ಅದು ಪ್ರಭಾಕರ್ ಸರ್ ಅವರು ಅಂತ. ಅದು ನಿಜಕ್ಕೂ ಸತ್ಯ. ಅದೇ ರೀತಿ ಶಿವಾನಂದ ತರೂರು ನಮ್ಮೆಲ್ಲಾ ಪತ್ರಕರ್ತರ ಕಾರ್ಯದಲ್ಲಿ ಒಂದು ಫೈಲ್ ಇಟ್ಕೊಂಡಿರ್ತಾರೆ. ನೀವು ಯಾವಾಗಾದ್ರೂ ಬೆಂಗಳೂರಲ್ಲಿ ನೋಡ್ರಿ, ಏನಾಯ್ತು ಅಂದ್ರೆ ಯಾರ್ದೋ ಒಂದು ಮೆಡಿಕಲ್ ಇದೆಯಣ್ಣ, ಯಾರ್ದೋ ಒಂದು ಶಿಕ್ಷಣದ ಪ್ರಾಬ್ಲಮ್ ಇದೆಯಣ್ಣ ಪತ್ರಕರ್ತರದ್ದು ಅಂತ ಒಂದು ಫೈಲ್ ಈ ಕಡೆ ಆ ಕಡೆ ಇಟ್ಕೊಂಡು ತಿರುಗ್ತಾನೆ ಇರ್ತಾರೆ. ಅದರಲ್ಲೂ ಅವ್ರು ಕರೋನಾ ಸಂದರ್ಭದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸೇವೆ ಇದೆಯಲ್ಲ, ಪತ್ರಕರ್ತರ ಮಕ್ಕಳು ಯಾರು ಪತ್ರಕರ್ತರ ಕುಟುಂಬದಲ್ಲಿ ಇರಲಾದ್ರು ಅವರಿಗೆ ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಆ ಕೆಲಸನ. ಆ ರೀತಿಯಲ್ಲಿ ಪತ್ರಕರ್ತರ ಸಂಘ ಹೇಗೆ ಕೆಲಸ ಮಾಡಬಹುದು, ಹೇಗೆ ಅದು ಬೇರೆಯವರಿಗೆ ಮಾದರಿ ಆಗೋದು ಅನ್ನೋದನ್ನ ಅವರು ಆ ಟೈಮ್ನಲ್ಲಿ ನಿರೂಪಣೆ ಮಾಡಬೇಕು. ಆಮೇಲೆ ಈಗ ಎರಡನೇ ನಮ್ಮ ಬೇಡಿಕೆ ವಿಚಾರ ಬಂದಾಗ ಎಲ್ಲ ಎರಡೂ ಆಗಿದೆ. ವಸತಿ ವಿಚಾರದಲ್ಲಿ ಹೇಳಿದ್ದಾರೆ ಪ್ರಭಾಕರ್ ಸರ್ ಅವರು ಹೇಳಿದಂಗೆ ಈಗ ಆಲ್ರೆಡಿ ನಾವು ಒಂದು ರೀತಿ ಮಾತಾಡಿದೆ. ಇಲ್ಲಿ
ಮುಂದಿನ ತಿರುಗಿ ನಮ್ಮ ಭರತ್ ರೆಡ್ಡಿ ಅಣ್ಣ ಹತ್ರ, ನಾಗೇಂದ್ರ ಅಣ್ಣ ಹತ್ರ ಮಾತಾಡಿ ಇಲ್ಲಿ ಸರ್ಕಾರದಿಂದ ಯಾವ್ದಾದ್ರು ನಿವೇಶನ ಜಾಗ ಇದ್ರೆ ಅದನ್ನ ಇದನ್ನ ಮಾಡ್ಕೊಟ್ಟು ಮಂಜೂರು ಮಾಡಿಸಿ ಮನೆ ಕಟ್ಕೊಳ್ಳೋದ ಅಥವಾ ನಿವೇಶನ ಅದ ಅನ್ನೋದನ್ನ ನಮ್ಮ ಸಚಿವರ ಗಮನಕ್ಕೂ ತರ್ತೇನೆ. ಶಾಸಕರು, ಎರಡು ಶಾಸಕರನ್ನು ಮಾತಾಡಿ, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಮಹಾಪೌರರು ಇದ್ದಾರೆ ಅವ್ರ ಜೊತೆ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲರೂ ಮಾತಾಡಿ ಅದಕ್ಕೆಲ್ಲ ನೀವು ಜಿಲ್ಲಾ ಪತ್ರಕರ್ತರ ಸಂಘ ಏನಾದರೂ ಒಂದು ಇದ್ದಿದ್ರೆ ರೂಪರೇಷೆ ಇದ್ರೆ ಸಿದ್ಧಪಡಿಸಿ ಅದನ್ನು ಚರ್ಚೆ ಮಾಡಿ ಅದನ್ನು ಭರವಸೆ ಮಾಡೋಣ. ಅದರ ನೇತೃತ್ವನ ನಮ್ಮ ಪ್ರಭಾಕರ್ ಸರ್ ವಹಿಸ್ತಾರೆ. ಅದರಲ್ಲಿ ಎರಡನೇ ಡೌಟ್ ಇಲ್ಲ. ಸಚಿವರ ಹತ್ರನೂ ಮಾತಾಡ್ತೇವೆ, ನಾವು ಜೊತೆಲಿ ಇರ್ತೇವೆ. ಇನ್ನು ನಿಮ್ಮ ಕ್ಷೇಮ ನಿಧಿಗೆ ಅಂತ ಹೇಳಿದರೆ ನಾನು ಸಚಿವರ ಹತ್ರ ಮಾತಾಡ್ತೇನೆ, ಸಾಧ್ಯವಾದಷ್ಟು ನೆರವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ವೈಯಕ್ತಿಕವಾಗೂ ನಾನು 20,000 ರೂಪಾಯಿ ಕೊಟ್ಟು ಹೋಗ್ತೇನೆ ಹೋಗ್ಬೇಕಾದ್ರೆ. ಆಮೇಲೆ ಇನ್ನು ಈ ವಸತಿ ಬೇಡಿಕೆ ಆಯಿತು, ಕ್ಷೇಮ ನಿಧಿ ಮುಗೀತು. ಇನ್ನು ನಾವು ಎರಡನೇ ವಿಚಾರ, ಈ ಎಲ್ಲ ನಮ್ಮ ಪ್ರಭಾಕರ್ ಸಾರು, ಶಿವಾನಂದ ಸರ್ವಿ ಸಾರು, ಶಿವಕುಮಾರ್ ಇವರು, ಕಳಿಸೋಗಿ ಅವರೆಲ್ಲ ಮಾತಾಡಿದ್ದು ಇವತ್ತು ಪತ್ರಿಕೋದ್ಯಮದಲ್ಲಿ ಹೇಗೆ ಫೇಕ್ ನ್ಯೂಸು ಮತ್ತೆ ರೀತಿ ಹೂವು ಪತ್ರಿಕೋದ್ಯಮ ಇದು ನಿಜಕ್ಕೂ ಅಪಾಯಕಾರಿ. ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಸಮಯ. ಯಾಕಂದರೆ ಈ ಡಿಜಿಟಲ್ ಮೀಡಿಯಾ, ಯೂಟ್ಯೂಬರ್ಸು ಈ ಹಾವಳಿಯಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಅರ್ಥ ಆಗ್ತಿಲ್ಲ. ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ನಾವು ನಿಜಕ್ಕೂ ಅಭಿವೃದ್ಧಿ ಪತ್ರಿಕೋದ್ಯಮದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು, ನೈಜ ವಿಚಾರಗಳ ಬಗ್ಗೆ ಹೆಚ್ಚು ಇದನ್ನು ಮಾಡಬೇಕು. ಈಗ ಈ ಪದ ಇದೆಯಲ್ಲ, ಬ್ಲಾಕ್ ಮೇಲ್ ಪತ್ರಿಕೋದ್ಯಮ, ಆಮೇಲೆ ಏನು ನಿಮಗೆ ಇದನ್ನ ಇನ್ನೊಂದು ನಮ್ಮ ತಮಿಳು ಶಾಲೆ ಹೇಳೋದು ಏನು ದಂಧೆ ಪತ್ರಿಕೋದ್ಯಮ, ಈ ರೀತಿ ನಮ್ಗೆ ಇದೆಯಲ್ಲ ವಿಸಿಟಿಂಗ್ ಕಾರ್ಡ್ ಪತ್ರಿಕೋದ್ಯಮ. ಆಕ್ಚುಲಿ ಈ ಪದ ಬಳಸೋದಕ್ಕೆ ಬೇಸರ ಆಗುತ್ತೆ, ಆದರೆ ಅದನ್ನ ಅಂತ ಪರಿಸ್ಥಿತಿ ಬರ್ತಾ ಇರೋದ್ರಿಂದ ಇತ್ತೀಚಿನ ಈಗಿನ ಪತ್ರಕರ್ತರಲ್ಲಿ ಅದು ದೊಡ್ಡ ಸವಾಲಿದೆ. ಇದನ್ನೆಲ್ಲ ಮೆಟ್ಟಿ ಇದಕ್ಕೆ ಯಾವುದಕ್ಕೂ ಪತ್ರಿಕೋದ್ಯಮದ ಘನತೆ ಮತ್ತೆ ಇದಕ್ಕೆ ಯಾವುದೇ ರೀತಿ ಕಳಂಕ ಬರದ ರೀತಿಯಲ್ಲಿ ಈಗ ಪತ್ರಿಕೋದ್ಯಮದ ಘನತೆಯನ್ನು ಮತ್ತಷ್ಟು ಎತ್ತಿಡುವಂತ ಕೆಲಸ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ, ಆತ್ಮಾವಲೋಕನ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ದಿನ ಪತ್ರಿಕಾ ದಿನಾಚರಣೆ ಅಂತಂದ್ರೆ ನಮ್ಮ ಪ್ರಭಾಕರ್ ಸರ್ ಅವರು ಬ್ಯಾಂಗ್ಳೂರಿಂದ ಇಲ್ಲಿವರೆಗೆ ಬಂದು ಅವರೊಂದು ಟೈಮ್, ಒಂದು ದಿನ ಕಾಲ ಅವರೆಷ್ಟೋ ಕೆಲಸ ಮಾಡ್ಬೋದಾಗಿತ್ತು. ಅಂತದ್ದು ಪತ್ರಿಕಾ ಸಲುವಾಗಿ ಇವತ್ತು ಅವರು ಇದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ, ಆದ ನಂತರ ಆಮೇಲೆ ಅವರು ಒಂದೆರಡು ಸ್ಕೀಮ್ ಹೇಳಿದ್ರು, ಅದು ತುಂಬಾ ಸಂತೋಷವಾಗುತ್ತೆ. ಯಾಕಂತಂದ್ರೆ ಇವತ್ತು ಪತ್ರಿಕಾ ಮಾಧ್ಯಮದವರಿಗೆ ಅವ್ರಿಗೆ ಒಂದು ಸ್ಯಾಲ್ರಿ ಇಲ್ಲಂತಂದ್ರೆ ಒಂದು ಜಾಹೀರಾತಿ, ಅದ್ರ ಮೇಲೆ ಅವರು ಆಧಾರ, ಅವ್ರ ಫ್ಯಾಮಿಲಿ ಎಲ್ಲ ಆಧಾರ ಪಡ್ಬೇಕು. ಅಂತದ್ದು ಬೇರೆ ಬೇರೆ ಎಕ್ಸ್ಪೆಂಡಿಚರ್ಗಾಗ್ಲಿ ಬೇರೆ ವಿಚಾರಕ್ಕಾಗ್ಲಿ ಅವ್ರ ಕಡೆ ದುಡ್ಡಿರಲ್ಲ. ಅಂತದ್ದು ಕ್ಷೇಮ ಅಂತದ್ದು ಬಸ್ ಪಾಸ್ ಆಗ್ಲಿ, ಆರೋಗ್ಯ ಸಂಜೀವಿನಿ ಆಗ್ಲಿ ಅವರೊಂದು ತಂದಿದ್ದಾರೆ. ಸೊ ಅದಕ್ಕೆ ಅವರಿಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆದ ನಂತರ ನಮ್ಮ ಲೋಕಲ್ ಆಗಿ ನಮ್ಮ ಕ್ಷೇಮ ನಿಧಿ ಅಂತೇಳಿ ಒಂದು ಮಾಡಿದ್ರು. ಸೊ ಅದಕ್ಕೆ ಎಲ್ಲರೂ ತಾವು ತಮ್ಮ ಕೈಲಾರೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಸೊ ಪತ್ರಿಕಾ ಒಂದು ಉಳಿಸಿ ಅಂತೇಳಿ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.